ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಪಾಪದ್ದು ವ್ಯಾಕ್ಸಿನೇಷನ್ ಇದೆ ಇವತ್ತು. ವ್ಯಾಕ್ಸಿನೇಷನ್ ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಎವ್ರಿ ಥರ್ಸ್ಡೇ ಮಾತ್ರ ಅವೈಲೇಬಲ್ ಇರುತ್ತೆ. ಹಾಗಾಗಿ ನಾವು ಇವತ್ತು ಹೋಗ್ತಿದ್ದೀವಿ. ನಾವು 11:30 ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಪಾಪನೂ ರೆಡಿ ಮಾಡಿಸಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗೇ ಆಗುತ್ತೆ. ಹಾಗೆ ವ್ಯಾಕ್ಸಿನೇಷನ್ ಆದಮೇಲೆ ಮಕ್ಳಿಗೆ ಪೇಯ್ನ್ ಬಂದೇ ಬರುತ್ತಲ್ವ, ಆ ಪೇಯ್ನ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಯಾವ ರೀತಿ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನನಗೆ ಗೊತ್ತಿರೋ ಅಂಥ ಒಂದು 3 ಟಿಪ್ಸ್ನ ಹೇಳ್ತೀನಿ. ನಿಮಗೂ ಕೂಡ ಅದೇನಂತ ತಿಳ್ಕೊಳ್ಬೇಕು ಅಂತಂದರೆ ನನ್ನ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಈಗ ಟೈಮ್ ಆಗಿದೆ, ನಾನು ಹೊರಡ್ತಿದ್ದೀನಿ ಹಾಸ್ಪಿಟಲ್ಗೆ. ಎಷ್ಟು ಜನ ಇರ್ತಾರೆ ಏನು ಅಂತ ನೋಡೋಣ ಬನ್ನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಮತ್ತೆ ಪೂರಿ ಮತ್ತು ಹೆಸರುಬೇಳೆ ಸಾಂಬಾರು ಮಾಡಿದರು. ನಿಮಗೇನಾದರೂ ಹೆಸರುಬೇಳೆ ಸಾಂಬಾರ್ದು ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಈ ರೆಸಿಪಿನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಳ್ಬೋದು, ತುಂಬ ಟೈಮ್ ತೊಗೊಳಲ್ಲ. ಹಾಗೆ ಪೂರಿಗೂ ಚೆನ್ನಾಗಿರುತ್ತೆ, ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಜಸ್ಟ್ 10 ಮಿನಿಟ್ಸ್ ಆಗುತ್ತಷ್ಟೇ. ನಮ್ಮ ಮನೆಯಿಂದ ಹಾಸ್ಪಿಟಲ್ಗೆ ಹೋಗೋ ರೋಡ್ ಅಂತೂ ತುಂಬ ಅಂದರೆ ತುಂಬ ಹಾಳಾಗಿತ್ತು. ಬಟ್ ಈಗ ಸ್ವಲ್ಪ ಟಾರೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಆಫೀಸ್ಗೆ ಹೋಗೋದಂತೂ ತುಂಬ ಕಷ್ಟ ಆಗ್ತಿತ್ತು ಹೋಗೋದಕ್ಕೆ ಮಾತ್ರ. ಯಾಕಂದರೆ ಅಷ್ಟು ಹಳ್ಳಗಳು ಬಿದ್ದಿದ್ವು ರೋಡಲ್ಲಿ. ಮಳೆ ಬಂದರೆ ಅಂತೂ ಒಂಚೂರು ಕಾಣ್ತಾನೆ ಇರಲಿ ಬಿಡಿ, ಅದೆಷ್ಟು ಜನ ಬಿದ್ದಿದ್ದಾರೆ ಅಂತಲೂ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿತ್ತು ರೋಡು. ಈಗೇಗೋ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದು ಕಂಪ್ಲೀಟಾಗಂತೂ ಹಾಕಿಲ್ಲ. ಎಲ್ಲೆಲ್ಲಿ ಹಳ್ಳ ಇತ್ತು ಅಲ್ಲೆಲ್ಲ ಪ್ಯಾಚ್ ವರ್ಕ್ ಥರ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟಾದರೂ ಮಾಡಿದಾರಲ್ಲ ಅಂತ ಖುಷಿ. ನಾನು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಸರಿ ಹೋದರೆ ಸಾಕಪ್ಪ, ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಅಂತ ಅನ್ನಿಸ್ತಾನೆ ಇತ್ತು. ಹೇಗೋ ಅಷ್ಟರಲ್ಲಿ ಸರಿ ಹೋಗಿದೆ, ಅದೊಂದು ಖುಷಿ ಇದೆ. ನೋಡಿ, ಇನ್ನೇನು ಆಲ್ಮೋಸ್ಟ್ ಬಂದ್ಬಿಟ್ವಿ ಹಾಸ್ಪಿಟ್ಲ್ ಹತ್ರ. ಇನ್ನೊಂದು 5 ಮಿನಿಟ್ಸ್ ಆದರೆ ನಾವು ಹಾಸ್ಪಿಟಲ್ನ ರೀಚ್ ಆಗ್ತೀವಿ. ಎಷ್ಟೊಂದು ದಿನ ಆದಮೇಲೆ ಹೊರಗಡೆ ಬರ್ತಿರೋದಕ್ಕೆ ಎಲ್ಲೋ ಬಂದಿದ್ದೀವಿ ಅಂತ ಫೀಲ್ ಆಗ್ತಿದೆ. ಯಾವಾಗಲೂ ನೋಡಿರೋ ರೋಡಾದರೂ ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ನೋಡಿ, ಈಗ ಆಲ್ಮೋಸ್ಟ್ ಬಂದ್ವಿ ಹಾಸ್ಪಿಟಲ್ ಹತ್ರ. ಈಗ ಒಳಗೋಗಿ ನೋಡಬೇಕು ಎಷ್ಟು ಜನ ಇದ್ದಾರೆ ಏನು ಅಂತ. ಲಾಸ್ಟ್ ಟೈಮ್ ಬಂದಾಗಂತೂ ತುಂಬ ಜನ ಇದ್ದರು, ಇವತ್ತು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೂ ತುಂಬ ಜನನೇ ಬಂದಿದ್ದಾರೆ ನಾವು ಬರೋ ಅಷ್ಟರಲ್ಲಿ. ಬಂದ ತಕ್ಷಣ ತಾಯಿ ಕಾರಣ ಇಲ್ಲಿ ಒಂದು ನರ್ಸ್ ಮತ್ತು ಆಶಾ ವರ್ಕರ್ ಕೂತಿರ್ತಾರೆ. ಅವ್ರ ಹತ್ರ ಕೊಟ್ಟರೆ ಯಾವ್ಯಾವ ವ್ಯಾಕ್ಸಿನ್ ಹಾಕಬೇಕು ಅಂತ ಹೇಳಿ ಅವರು ಎಂಟ್ರಿ ಮಾಡಿ ಕೊಡ್ತಾರೆ. ಎಂಟ್ರಿ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು. ನೋಡಿ, ವ್ಯಾಕ್ಸಿನ್ ಹಾಕೋದಕ್ಕಿಂತ ಮುಂಚೆ ಪಾಪು ಎಷ್ಟು ಖುಷಿಯಾಗಿ ಸುತ್ತಲೂ ನೋಡ್ಕೊಂಡು ಕೂತಿದ್ದ. ಪಾಪ ವ್ಯಾಕ್ಸಿನ್ ಹಾಕಿದ್ಮೇಲಂತೂ ತುಂಬ ಹತ್ಕೊತಿದ್ದ. ಎಲ್ಲ ಎಷ್ಟೊಂದು ಜನ ಮಕ್ಕಳು ಬಂದಿದ್ದರು ವ್ಯಾಕ್ಸಿನ್ ಹಾಕ್ಸೋದಕ್ಕೆ. ನನಗಂತೂ ತುಂಬ ಭಯ ಆಗುತ್ತೆ, ನೋಡೋದಕ್ಕಾಗಲ್ಲ ಅವ್ರು ಅಳೋದನ್ನು. ಹಾಗಾಗಿ ನಾನು ಎತ್ಕೊಳೋದೇ ಇಲ್ಲ ವ್ಯಾಕ್ಸಿನ್ ಹಾಕೋವಾಗ. ನನ್ನ ಹಸ್ಬೆಂಡ್ ಇಲ್ಲಾಂದರೆ ನನ್ನ ತಮ್ಮ ಮತ್ತು ಅವ್ರ ವೈಫ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎತ್ಕೊಂಡೆ ವ್ಯಾಕ್ಸಿನ್ ಹಾಕ್ಸೋದು, ಯಾವಾಗ ಹಾಕ್ಸಿದ್ರು. ಯಾಕಂದ್ರೆ ನನಗಂತೂ ನೋಡೋದಕ್ಕಾಗಲ್ಲ ಮತ್ತು ಭಯನೂ ಆಗುತ್ತೆ. ಹಾಗಾಗಿ ಅವರೇ ಇಂಜೆಕ್ಷನ್ ಹಾಕ್ಸೋದು ಯಾವಾಗಲೂ ಅಷ್ಟೇ. ಈಗ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದಾಗಿದೆ ಫ್ರೆಂಡ್ಸ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ, ನನಗೆ 3 ಟಿಪ್ಸ್ ಗೊತ್ತು ಪೇಯ್ನ್ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ. ಅದರಲ್ಲಿ ಮೊದಲನೇದು ಬಂದು ಬೇಬಿ ವಿಕ್ಸ್ ಅಂತೂ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಮಕ್ಳಿಗೆ ಯಾವಾಗ ಕೋಲ್ಡ್ ಆಗುತ್ತೆ ಏನು ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ವಿಕ್ಸ್ ಇಟ್ಕೊಂಡೇ ಇರ್ತೀವಲ್ವ, ಅದನ್ನು ನಾವು ಇಂಜೆಕ್ಷನ್ ಹಾಕಿರೋ ಜಾಗ ಬಿಟ್ಟು ಸುತ್ತ ಹಚ್ಚಬೇಕಾಗುತ್ತೆ. ಇಂಜೆಕ್ಷನ್ ಮೇಲೆ ಹಾಕಿದ್ರೆ ಉರಿ ಆಗುತ್ತಲ್ಲ ಪಾಪ ಮಕ್ಕಳಿಗೆ, ಅದಕ್ಕೋಸ್ಕರ ಆ ಜಾಗ ಬಿಟ್ಟು ಸುತ್ತ ಅಪ್ಲೈ ಮಾಡಬೇಕು. ಇದು ಮೊದಲನೇ ಟಿಪ್ಸ್ ಆಯಿತಾ. ನೆಕ್ಸ್ಟ್ ಬಂದು ಐಸ್ ಕ್ಯೂಬ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಕೊಂಡು ಇಂಜೆಕ್ಷನ್ ಹಾಕಿರೋ ಜಾಗದಲ್ಲೂ ಕೂಡ ಇದನ್ನು ಇಡ್ಬೋದು, ಏನೂ ಆಗೋದಿಲ್ಲ. ಲೈಟಾಗಿ ಟ್ಯಾಪ್ ಮಾಡಬೇಕು ಅದ್ರ ಮೇಲೆ, ತುಂಬ ಜೋರಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಲೈಟಾಗಿ ಟ್ಯಾಪ್ ಮಾಡಬೇಕು. ಇದು ಅದರಿಂದಲೂ ಕೂಡ ನೋವು ಕಡಿಮೆ ಆಗುತ್ತೆ. ಇದು 2ನೇ ಟಿಪ್ಸ್. 3ನೇದು ಬಂದು ಒಂದು ಕಾಟನ್ ಬಟ್ಟೆನ, ಫುಲ್ ಸಾಫ್ಟಾಗಿರುವಂಥ ಕಾಟನ್ ಬಟ್ಟೆನ ತಣ್ಣೀರಲ್ಲಿ ನೆನೆಸ್ಕೊಳ್ಳಿ. ನೆನೆಸಿದಾದ್ಮೇಲೆ ಇದನ್ನು ಮಕ್ಳ ಕಾಲಿಗೆ ಅಲ್ಲಾಡ್ದಿರೋ ಥರ ಅದನ್ನು ರ್ಯಾಪ್ ಮಾಡಬೇಕಾಗುತ್ತೆ. ಕಾಲು ತುಂಬ ಶೇಕ್ ಮಾಡ್ತಾನೆ ಇರ್ತಾರಲ್ವ, ಈ ಬಟ್ಟೆ ರ್ಯಾಪ್ ಮಾಡೋದ್ರಿಂದ ಸ್ವಲ್ಪ ಮೂವ್ ಮಾಡೋದು ಕಡಿಮೆ ಆಗುತ್ತೆ. ಅದರಿಂದ ಕೂಡ ಮೂಮೆಂಟ್ಸ್ ಕಡಿಮೆ ಇದ್ದಾಗ ಪೇಯ್ನ್ ಅಷ್ಟು ಗೊತ್ತಾಗಲ್ಲ ಮಕ್ಕಳಿಗೆ. ಇದು 3ನೇ ಟಿಪ್ಸ್. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ವ್ಯಾಕ್ಸಿನೇಷನ್ ಆಗಿರಿ 3ರಲ್ಲಿ ಯಾವುದಾದ್ರು 1 ಟ್ರೈ ಮಾಡಿದ್ರೂ ಸಾಕು, ಮಕ್ಳಿಗೆ ಸ್ವಲ್ಪ ಮಟ್ಟಿಗಾದರೂ ಪೇಯ್ನ್ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.